ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ಹೇಗಿದ್ರಿ ಎಲ್ಲರೂ? ನಾನಂತೂ ಅದ್ಭುತವಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಬಂದೀವಿ. ದೇವ್ರ ದರ್ಶನ ಆಯಿತು. ಆದರೆ ಎದುರುಗಡೆನ ರೊಟ್ಟಿ ಮಾಡ್ತಾರೆ. ಇಲ್ಲಿ ಅದ್ಭುತವಾಗಿರುತ್ತೆ ಟೇಸ್ಟ್ ಅಂತೂ. ಸಾಕಷ್ಟು ಜನ ರೊಟ್ಟಿ ಮಾಡ್ತಿರ್ತಾರೆ. ತುಂಬ ಜನ ಏನು ಮಾಡ್ಬಿಡ್ತಾರಪ್ಪ ಅಂದ್ರೆ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲೆಲ್ಲ ಹೋಟೆಲ್ನ ತಿಂದು ಹೋಗ್ಬಿಡ್ತಾರೆ. ಆದರೆ ಯಾರು ಕೂಡ ಭಾಳ ಕಮ್ಮಿ ಜನ ಇಲ್ಲೇ ಟೇಸ್ಟ್ ಮಾಡೋದು. ಒಂದ್ಸಲ ಇಲ್ಲಿ ಟೇಸ್ಟ್ ಮಾಡಿದ್ರೆ ನೀವು ಗ್ಯಾರಂಟಿ ಬಿಡೋಂಗಿಲ್ಲ. ಒಂದಲ್ಲ ಎರಡಲ್ಲ 3-4 ರೊಟ್ಟಿ ತಿಂತೀರಿ ನೀವು. ಅಷ್ಟೊಂದು ಚೆನ್ನಾಗಿರುತ್ತೆ, ಅಷ್ಟೊಂದು ಫೇಮಸ್, ಅಷ್ಟೊಂದು ರುಚಿ ಇರುತ್ತೆ. ಬರ್ರಿ ಇವಾಗ ನಾವು ಆ ರೊಟ್ಟಿನ ಟೇಸ್ಟ್ ಮಾಡೋಣಂತ. ನನ್ನ ಜೊತೆ ನಮ್ಮ ರಾಕೇಶ್ ಅಣ್ಣ ಅದನ್ನು ಭಾಳ ಸಾಧ್ಯ ಬಂದಾನ ನಮ್ಮ ಜೊತೆ ವ್ಲಾಗ್ ಮಾಡೋಕ್ಕೆ. ಒಟ್ಟ ಮಾಡಿದ್ದಿಲ್ಲ ಬ್ಲಾಗ್ ಇಲ್ಲಿ. ಈಗ ರೊಟ್ಟಿ ತಿನ್ನೋಣ. ಹೋಟೆಲ್ಗೆ ಇಟ್ಟು ತಿಂದು ಬೋರ್ ಆಗಿದೆ. ಸೊ ಇದೊಂದು ನೇಚರಲ್ಲಿ ಕೂತು ತಿನ್ನೋದೊಂದು ಮಜಾ ಬೇರೆ. ಸೊ ತಿನ್ನೋಣ ಅಂತ ಬರ್ರಿ ಊಟ ಮಾಡೋಣ ಅಂತ. ಸೊ ನೋಡ್ರಿ ಎದುರುಗಡೆ ಕಲ್ಯಾಣಿ ಐತಿ. ಇದು ಬಾದಾಮಿ ಬನಶಂಕರಿ ದೇವಿಯ ಒಂದು ಕಲ್ಯಾಣಿ ತುಂಬೈತಿ, ಪೂರ ತುಂಬೈತಿ. ಭಾರಿ ಚಂದ ಡೆವಲಪ್ಮೆಂಟ್ ಆಗಿದೆ. ಈಗ ತುಂಬ ಚೆನ್ನಾಗಿ ಮಾಡ್ರ. ರೀಸೆಂಟಾಗಿ ಇವಾಗ ಜಾತ್ರೆ ಮುಗಿದೈತಿ. ಆ ಜಾತ್ರೆ ಬಿಡಿ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಬರ್ರಿ. ಬರ್ರಿ ಇವಾಗ ಹೋಗಿ ರೊಟ್ಟಿ ತಿನ್ನೋಣಂತ ಬರ್ರಿ. ಯಾವ ಹೌದಾ? ಎಷ್ಟು ವರ್ಷದಿಂದ ಮಾಡತ್ರಿ? 30 ವರ್ಷ ಆತ್ರಿ ಸರ್. 30 ವರ್ಷ. 30 ವರ್ಷ ಆತ್ರಿ. ನಿಮ್ಮ ಹೆಸರು? ನನ್ನ ಹೆಸರು ಬಸಮ್ಮ. ಬಸಮ್ಮ ಅಂತ. ಇದು ದಾನ್ಸೂರ. ದಾನ್ಸೂರ. ಇದೇನೇನು ಸಿಗುತ್ತೆ ಮತ್ತೆ? ಅನ್ನ ಕೊಡ್ತೀವಿ, ಮಜ್ಜಿಗೆ ಕೊಡ್ತೀವಿ, ಮೊಸರು, ರೊಟ್ಟಿ, ಪಲ್ಯವು, ಚಟ್ನಿ, 2 ಥರ ಚಟ್ನಿ, 2 ಥರ ಪಲ್ಯವು, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಉಳ್ಳಾಗಡ್ಡಿ, ಚಟ್ನಿ ಪುಡಿ ಎಲ್ಲ ಕೊಡ್ತೀವಿ. ಮಜ್ಜಿಗೆನೂ ಕೊಡ್ತೀವಿ. ಮಜ್ಜಿಗೆ ಕೊಡ್ತೀವಿ. ಅನ್ನ ಕೊಡ್ತೀವಿ. ಭಾಳ ಮಂದಿ ಬಂದು ತಿಂದು ಹೋಗ್ತಾರೆ ಜನ. ಸಾಲಾಗಿಲ್ರಿ ಊಟ ಮಾಡ್ತಾರೆ. ಸೊ ಟೇಸ್ಟ್ ಮಸ್ತ್ ಐತಿ. ಸೊ ನೋಡಿ ಕಂಟ್ರೋಲ್ ಆಗಿಲ್ಲ, ತಿನ್ನತ್ತೀವಿ. ಸೊ ಬರ್ರಿ ತಿನ್ನೋಣ. ರೊಟ್ಟಿ ಹಪ್ಪಳ ಇದ್ದಂಗೆ ಅವ ಚಾಲು ಮಾಡಿದ್ವಿ. ಸೊ ಅವಂತರೂ ಊರು ಮುಂಚೆ ಗೊತ್ತನ್ಬಿಡ್ರಿ. ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ ಚಟ್ನಿ. ಹಾಂ ರೀ ಬದ್ನಿಕಾಯಿ ಪಲ್ಯ. ಹಾಂ ರೀ. ಹಾಂ ಹೆಸರು ಕಾಳು ಪಲ್ಯ. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ. ಮತ್ತೇನೇನು ಸಿಗುತ್ತೆ ರೀ ನಿಮ್ಮ ಹತ್ರ? ಗುರಾಳ್ ಚಟ್ನಿ ಐತ್ರಿ. ಮತ್ತೇನೇನು ಸಿಗುತ್ತೆ? ಮೊಸರ್ನ್ಯಾಗ ಈ ಥರ ಕಲಿಸಿ ಹಚ್ಕೊಂಡು ಐತಿ ಚಲೋ ಮಾಡಿ ಬಿಡ್ತಾರೆ ಈಗ. ಹೌದಲ್ರಿ? ಮುಂದಿನ ವಾರ ನಾಳೆ ಸೋಮವಾರನ ಚಲೋ ಮಾಡ್ತಾರೆ. ಮಂಗಳವಾರ ಬುಧವಾರ ಮಸ್ತೈತಿ. ನಿಮ್ಮಲ್ಲಿ ಎಂದೈತಿ? ಶಂಕರಿಗೆ ಬಂದ್ರ ಅಲ್ಲಿ ಹೋಟೆಲ್ನ ಊಟ ಮಾಡಿಬಿಡ್ರಿ. ಅವ್ರ ಕಡೆ ಊಟ ಮಾಡಿರಿ, ಚಲೋ ಇರುತ್ತೆ. ಟೇಸ್ಟ್ ಅಂತೂ ಮಸ್ತ್ ಐತಿ. ಟೇಸ್ಟು ಹೆಲ್ದಿ ಫುಡ್. ಸಜ್ಜಿ ರೊಟ್ಟಿ ನೋಡ್ರಿ ಎಷ್ಟು ಮಸ್ತ್ ಐತಿ ಅಂದ್ರೆ ಇದು ಹಂಗೆ ಹಪ್ಪಳ ಆಗೈತಿ. ಎಲ್ಲ ಪಲ್ಯನೂ ಭಾಳ ಟೇಸ್ಟ್ ಐತಿ. ನೋಡ್ರಿ ಇಷ್ಟು 2 ಥರ ಪಲ್ಯ ಕೊಟ್ರ. ಇಲ್ಲಿ ಖಾರದ ಚಟ್ನಿ ಕೊಟ್ರ, ಮೊಸರು, ಪುಟಾಣಿ ಚಟ್ನಿ ಇನ್ನು ಕೊಟ್ರ, ಇಲ್ಲಿ ಉಳ್ಳಾಗಡ್ಡಿ ಇಟ್ರ. ಇಷ್ಟು ಒಳಗೆ ರೊಟ್ಟಿ ಇಟ್ಟಿರ್ತಾರೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ರೊಟ್ಟಿ ತಿನ್ಬೋದು. ಆಲ್ರೆಡಿ ನಮ್ಮ ಫೋನ್ ಬ್ಯಾಟಿಗೆ ಶುರು ಮಾಡೋಣ ಈಗ. ಆಲ್ರೆಡಿ ಎಷ್ಟು ರೊಟ್ಟಿ ಮುಗಿಸಿದ್ರಿ? ಹಾಂ 2 ರೊಟ್ಟಿ ತಿಂದೆ ಅಲ್ಲಿ? ಹಾಂ ಅಲ್ವಾ? ನಮ್ಮ ಕರದು ತಿನ್ನೋದು ಬಿಟ್ಟು ಒಬ್ಬನ ಸ್ಟಾರ್ಟ್ ಮಾಡಿಬಿಟ್ರೆ ಹೇಳಾರ್ದ ಕೇಳಾರ್ದ. ಆಯ್ತು ಇವಾಗ ತಿನ್ನೋಣಂತ ಫಸ್ಟ್, ಆಮೇಲೆ ಮಾತಾಡೋಣ. ರೊಟ್ಟಿ ಕಟ್ಟಿಸ್ಕೊಂಬ. ಹೌದ್ರಿ? ಎಲ್ಲ ಕಡೆ ಬಂದು ಬರ್ತಾನೆ ನನಗತ್ತಾಗಾರ. ಅಂದ್ರೆ ನಮ್ಮಲ್ಲಿ ಒಲಿ ಮಾಡಿದ ರೊಟ್ಟಿಗೆ ಹಾಂ ರೀ ಒಂದು ಕಾಸು ರುಚಿ ಅನ್ಸ್ತಂದ. ಇಲ್ಲಕ್ಕಂದ್ರೆ ತಮ್ಮ ಬೇಕಾದ 1 ರೊಟ್ಟಿ 2 ರೊಟ್ಟಿ 3 ರೊಟ್ಟಿ ನಾವು ಮುಂದೆ ಹೋಗ್ತಾರೆ. ನೀವು ಖಾರ ಭಾಳ ಚಲೋ ಐತ್ರಿ. ಕೆಂಪು ಖಾರ ಮಾಡ್ತಿಲ್ದ? ಇದು ಹೆಂಗೆ ಡೈರೆಕ್ಟ್ ಮಾಡಿ ಹೆಂಗೆ ಮಾಡ್ತಾರೆ? ಬೆಳ್ಳುಳ್ಳಿ, ಜೀರಿಗೆ, ಹಾಂ ರೀ, ಒಂದಿಟ್ಟು ಬೆಲ್ಲ ಚೂರು ಅಷ್ಟು ಹಾಕಿ ಹರಿತೀರಿ ನಾವು ಬೆಲ್ಲಾಗಿದ್ರೆ. ಅದು ಮೊಸರಿನಾಗ ರುಚಿ ಅನಿಸ್ತೈತಿ. ಆ ಕಲ್ಲೊಳಗೆ ಮಜಾ ಅದು. ಹಾಂ ಕಲ್ಲೊಳಗೆ ರುಬ್ಬಿ ಮಾಡಿದ್ರೆ ಮಸ್ತ್ ಇರ್ತದೆ, ಟೇಸ್ಟ್ ಬರ್ತದೆ. ಈ ಖಾರ ಐತೆ ನೋಡ್ರಿ ಮೇನ. ಈ ಖಾರನ ಭಾಳ ಮಸ್ತ್ ಐತೆ. ಅವ್ರದ್ದು ಒಂದು ಪ್ಲೇಟ್ ಕಟ್ಟಾಗ ಮಾಡ್ಕೊಂಡ್ರೆ ನಿಮ್ಗೇನು ಬೇಕು ಹಚ್ಕೋಬೇಕು. ರೊಟ್ಟಿ ತಗೋರಿ ನಿಮ್ಗೆ ಹಚ್ಕೊಂಡು ಏನು ಇಲ್ಲಿ ಬನಶಂಕರಿಗೆ ಬಂದ್ರೆ ಇಲ್ಲಿ ಹೋಟೆಲ್ ಒಳಗೆ ಎಲ್ಲಿ ಇದನ್ನು ಮಾಡಲಿಲ್ಲ ಅಂತಂದ್ರೂ ಸಹಿತ ಇಲ್ಲಿ ಬಂದು ಊಟ ಮಾಡಿ ಹೋಗ್ರಿ. ಕಟಕ ರೊಟ್ಟಿ, ಬಿಸಿ ರೊಟ್ಟಿ, ಸಜ್ಜೆ ರೊಟ್ಟಿ
ಅಗದಿ ಹಳ್ಳಿ ಸೊಗಡಿನ ಊಟ ಇರ್ತದೆ ಇಲ್ಲಿ. ಬಂದು ಊಟ ಮಾಡಿರಿ, ಮಸ್ತ್ ಇರ್ತದೆ. ಸರ್ವ್ ಮಾಡ್ಕೊಳಕ್ಕೆ ನಮಗೆ ಬಿಟ್ಟು ಹೋಗ್ಯಾರ. ಫುಲ್ ನಾವು ಓನ್ ಎಷ್ಟು ಬೇಕಷ್ಟು ಮಾಡ್ಕೋಬೋದು. ಹೋಟೆಲ್ಗೆ ಹೋಗಿ ಊಟ ಮಾಡೋದು ಅದೆಲ್ಲ ಇದ್ದೇ ಇರುತ್ತೆ. ಇಂಥವ್ರು ಅವ್ರದ್ದೊಂದು ಏನೋ ಸಮಾಜ ಸೇವೆ ಅನ್ನೋ ರೀತಿಯಾಗಿ ಮಾಡ್ತಿರ್ತಾರೆ. ಇಷ್ಟೆಲ್ಲ ಸೇರಿ ಕಾಸ್ಟ್ಲಿ ಎಲ್ಲ ಇದೇನು, ಇದನ್ನು ಊಟ ಹೋಟೆಲ್ಗೆ ಮಾಡಿದ್ರೆ ಕಾಸ್ಟ್ಲಿ ಆಗುತ್ತೆ. ಇದು ಕೂತ್ ಮಾಡಿದ್ರೆ ಕಾಸ್ಟ್ಲಿ ಇಲ್ಲ, ಅನ್ಲಿಮಿಟೆಡ್ ಅದ ಸರ್ವಿಸ್, ಸೆಲ್ಫ್ ಸರ್ವಿಸ್. ಮತ್ತು ಎಷ್ಟು ಟೇಸ್ಟಿ ಐತೆ ಅಂದ್ರೆ ಅದು ನೀವು ತಿಂದಾಗ ಗೊತ್ತಾಗುತ್ತೆ. ಸೊ ಬಂದು ಇಂಥವ್ರಿಗೆಲ್ಲ ನಾವು ಕರೆಕ್ಟಾಗಿ ಇದನ್ನು ಮಾಡಿಕೊಂಡು ಅವ್ರದ್ದು ಒಂದು ಲೈಫ್ ಇರ್ತದೆ. ಇದ್ರ ಮೇಲೆ ಅವ್ರದ್ದು ಇದೇನು ಹೆವಿ, ಅವ್ರದ್ದು ಜೀವನ ನಡೀತಿರ್ತದೆ. ಕಾಸ್ಟ್ಲಿ ಏನಿಲ್ಲ, ಎಲ್ಲನೂ ಚಲೋ ಇದೆ, ಊಟ ಮಸ್ತ್ ಅದ. ಸೊ ಬಂದು ಮಾಡಿರಿ. ಯಾರು ಬನಶಂಕರಿ ಬರ್ತೀರಿ, ಮಸ್ಟ್ ಆ್ಯಂಡ್ ಶುಡ್ ಹೋಟೆಲ್ ಗಿಟೆಲೆಲ್ಲ ಯೂಶ್ವಲಿ ಹೋಗ್ತಿರ್ತೀರ. ಇಂಥಲ್ಲಿ ಬಂದು ಈ ಪ್ಲೇಸ್ನಾಗ ಕೂತಿದ್ದು ನೋಡ್ಕೊತ ತಿನ್ನೋದು ಅಂತ, ಈ ಗಾಳಿ ಕೂತ್ ತಿನ್ನುವಂಥ ಮಜಾನ ಬೇರೆ, ಫ್ಯಾನ್ ಕೆಳಗೆ ಕೂತ್ ತಿನ್ನುವಂಥ ಮಜಾನ ಬೇರೆ, ನ್ಯಾಚುರಲಿ ಒಂದು ಟಚ್ಚ ಬೇರೆ ಇರ್ತೈತಿ. ಸೊ ಬರ್ರಿ, ಈಗ ಹಿಂಗೆ ಕೂತ್ ತಿನ್ನೋಕ್ಕಿಂತ ಇದನ್ನು ಊಟ ಫ್ಯಾಮಿಲಿ ಜೋಡಿ ಕೂತ್ ಮಾಡಿದ್ರೆ ಇನ್ನೂ ಮಜಾ ಬರ್ತೈತಿ. ಯಾಕೋ ಯಾಕೆ ಹೌದಿಲ್ಲ ನೋಡಿ, ಆ್ಯಂಬಿಯನ್ಸ್ ಆಗಿದೆ ಇದೆಲ್ಲ. ಇಲ್ಲೆಲ್ಲ ಕಲ್ಯಾಣಿ, ತುಂಬ ನೀರು. ಸೊ ಫ್ಯಾಮಿಲಿ ಜೋಡಿ ಕೂತ್ ಮಾಡಿದ್ವಿ ಅಂದ್ರೆ ಅವ್ನ ಫೀಲ್, ಆ ಮೆಮ್ರಿ, ದ್ಯಾಟ್ ಈಸ್ ಅಮೇಝಿಂಗ್. ಸೊ ಬಂದು ಊಟ ಮಾಡಿ, ವಂಡರ್ಫುಲ್ ಅದ. ನೋಡ್ರಲ್ಲೇ ಕಾಳು ಪಲ್ಯ ಐತಿ, ಇದು ಖಾರದ ಚಟ್ನಿ ಐತಿ, ಅಲ್ಲೇ ಬದ್ನಿಕಾಯಿ ಪಲ್ಯ, ಬದ್ನಿಕಾಯಿ ಅಲ್ಲ ಅದ, ಬದ್ನಿಕಾಯಿ ಪಲ್ಯ, ಮೊಸರು, ಇಷ್ಟಕೊಂಡ ರೊಟ್ಟಿ ಅದಾವೆ. ಇಲ್ಲೊಂದಿಷ್ಟು ರೊಟ್ಟಿ ಇಟ್ರ, ಉಳ್ಳಾಗಡ್ಡಿ ಇಟ್ರ. ಇವಾಗ ರೈಸ್ ಇವ್ರ ಕಡೆ ಖಾಲಿ ಆಗಿತ್ತಂತ ಬೇರೆಯವ್ರ ಕಡೆ ತರಕ್ಕೆ ಹೋಗ್ಯಾರ. ಮಜ್ಜಿಗೆನೂ ತೊಂಬ ಅಂತೇಳಿ, ಯಾಕಂದ್ರೆ ಬಿಸಿಲು ಭಾಳ ಐತಿ, ಮಜ್ಜಿಗೆ ಕುಡಿದ್ರೆ ತಂಪಾಕತಿ. ಬರ್ರಿ ಒಂದ್ಸಲ ವಿಸಿಟ್ ಮಾಡಿರಿ. 20 ರೂಪಾಯಿ 30 ರೂಪಾಯಿ ಅಷ್ಟೇ, ಭಾಳ ಏನು ರೇಟ್ ಇಲ್ಲ. 1-2 ರೊಟ್ಟಿ ತಿಂದವ್ರಿ, ಮಜ್ಜಿಗೆ ಕುಡಿದ್ರಿ ಗ್ಲಾಸ್, ಅದ್ಭುತವಾಗಿರುತ್ತೆ. ಸೊ ಫಸ್ಟ್ ಕ್ಲಾಸ್ ಊಟ ಆಯ್ತು. ಊಟದ ಬಿಲ್ ನಮ್ಮ ಪೌರ್ಣ ಕೊಟ್ಟರು, ತುಂಬ ಖುಷಿ ಆಯ್ತು. ಇಬ್ಬರು ಕೊಡಲಿಲ್ಲ, ನಾ ಕೊಡಬೇಕು 250 ರೂಪಾಯಿ. ಸೊ ಆ್ಯಕ್ಚುಲಿ 250 ರೂಪಾಯಿ ಎದಕ್ಕತ್ತಪ್ಪ ಅಂದ್ರೆ ಅಣ್ಣ ಭಾಳ ಮಂದಿ ದಾನ ಮಾಡಿದ, ಅದ್ರದ್ದು ರೇಟ್ ಎಲ್ಲ ಸೇರಿ 250 ರೂಪಾಯಿ ಆಗೈತಿ. ಇಲ್ಲಾಂದ್ರೆ ಅದು 150 100 ರೂಪಾಯಿ ಹಾಕಿದ್ರಲ್ಲ ಆ್ಯಕ್ಚುಲಿ ನಮ್ಗಂತೇಳಿ. ಹೋಟೆಲ್ಗೆ ಹೋದ್ರೆ ಪರ್ ಹೆಡ್ 250 ಅಷ್ಟಾಗತ್ತೆ. ಇಲ್ಲಿ ಚಲೋ ಐತಿ, ಊಟ ಮಸ್ತ್ ಐತಿ. ಹೋಗ್ಬೇಡ್ರಿ, ಬನಶಂಕರಿ ಬಂದ್ರೆ ಮನೆ ಊಟದಕ್ಕಿಂತ ಮಸ್ತ್ ಇರುತ್ತೆ, ಮನೆ ಊಟದಂಗೆ ಇರುತ್ತೆ. ನೋಡಿರಿ, ಬನಶಂಕರಿ ಬಂದ್ರೆ ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದು ಒಂದು ಗ್ಲಾಸ್ ಮಜ್ಜಿಗೆನಾರು ಕೊಡ್ರಿ, ಇಲ್ಲ ಊಟನಾರ ಮಾಡ್ರಿ, ಮಸ್ತ್ ಇರುತ್ತೆ. ಮಧ್ಯಾಹ್ನ ಬರ್ರಿ, ಅವರಿಗೂ ವ್ಯಾಪಾರ ಆಗ್ತದೆ, ನಿಮಗೂ ಹೊಸ ಟೇಸ್ಟ್ ಸಿಗ್ತದೆ, ಮಸ್ತ್ ಇರುತ್ತೆ. ಸೊ ಬರ್ರಿ, ಯಾವ್ದು ಕಾರಣಕ್ಕೂ ಮಿಸ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೋಡದಲ್ಲಿ ಮತ್ತೆ ಬಿಟ್ಟು ಎಲ್ಲರಿಗೂ ಟೇಕ್ ಕೇರ್ ಟಾಟಾ. ಇನ್ನು ವಿಡಿಯೋ ಬರ್ತಾ ಇರ್ತವೆ, ಇವರು ಸಿಕ್ಕಾರ ನಾವು ಫ್ರೀ ಆಗಿವಿ, ದೆನ್ ಬರ್ತಾ ಇರ್ತವೆ. ಡೋಂಟ್ ಮಿಸ್ ಇಟ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. Oh,